ಸಿಎಂ ಸಿದ್ದರಾಮಯ್ಯ ಹಾಗೂ ಪ್ರಸ್ತುತ ಇರುವಂತಹ ಸರ್ಕಾರ ನಮ್ಮ ಸರ್ಕಾರ ಯಾವಾಗಲೂ ಹಿಂದುಳಿದ ವರ್ಗದವರ ಪರ ಆ ವಿದ್ಯಾರ್ಥಿಗಳು ಮುಂದೆ ಬರಬೇಕು, ಅವರಿಗೆ ಒಳ್ಳೆ ಎಜುಕೇಷನ್ ಕೊಡ್ತೀವಿ ಅಂತ ಭಾಷಣದಲ್ಲಿ ಹೇಳ್ತಾ ಹೋಗ್ತಾರೆ. ಬಟ್ ರಿಯಾಲಿಟಿ ಅನ್ನೋದನ್ನು ನೋಡಿದಾಗ ರಾಶಿ ಕನಸು ಕಟ್ಕೊಂಡು ಬಂದಂತಹ ವಿದ್ಯಾರ್ಥಿನಿಯರಿಗೆ ಸರಿಯಾದ ಆಹಾರ ಕೂಡ ಇಲ್ಲ. ಜಾನುವಾರುಗಳು ತಿನ್ನೋದಕ್ಕೆ ಲಾಯಕ್ಕಿಲ್ಲದ ಆಹಾರವನ್ನು ಇವರಿಗೆ ಕೊಡ್ತಾ ಇದ್ದಾರಂತೆ. ಎಲ್ಲಾಗಿರೋದು ಡೀಟೇಲ್ಸ್ ಇದೆ ನೋಡ್ರಿ. ಹುಬ್ಬಳ್ಳಿ ವಿದ್ಯಾರ್ಥಿನಿಯರ ಹಾಸ್ಟೆಲ್ನಲ್ಲಿ ಅವ್ಯವಸ್ಥೆ. ಹಾಸ್ಟೆಲ್ನಲ್ಲಿ ವಿದ್ಯಾರ್ಥಿನಿಯರಿಗೆ ನಿತ್ಯ ನರಕ ದರ್ಶನ. ಕಳಪೆ ಆಹಾರ ತಿಂದು ವಿದ್ಯಾರ್ಥಿನಿಯರಿಗೆ ಅನಾರೋಗ್ಯ. ಧಾರವಾಡ ಜಿಲ್ಲೆಯನ್ನು ವಿದ್ಯಾಕಾಶಿ ಅಂತಾರೆ. ಹುಬ್ಬಳ್ಳಿ, ಧಾರವಾಡ, ಅವಳಿ ನಗರಗಳಲ್ಲಿ ರಾಜ್ಯದ ಮೂಲೆ ಮೂಲೆಗಳಿಂದ ಸಾವಿರಾರು ವಿದ್ಯಾರ್ಥಿಗಳು ಓದಲು ಬರುತ್ತಾರೆ. ಸರ್ಕಾರದ ವಿವಿಧ ವರ್ಗಗಳ ಹಾಸ್ಟೆಲ್ಗಳೇ ಆಸರೆ. ಆದ್ರೆ ಇಂತಹ ಬಡ ವಿದ್ಯಾರ್ಥಿನಿಯರು ಅಂದ್ರೆ ರಾಜ್ಯ ಸರ್ಕಾರಕ್ಕೆ ಯಾಕಿಷ್ಟು ನಿರ್ಲಕ್ಷ್ಯ ಅನ್ನೋದು ತಿಳಿತಾ ಇಲ್ಲ. ಹೌದು, ರಾಜ್ಯ ಸರ್ಕಾರದ ವಸತಿ ನಿಲಯಗಳು ಅವ್ಯವಸ್ಥೆ ಆಗರವಾಗಿದೆ. ವಿದ್ಯಾರ್ಥಿನಿಯರ ಆರೋಗ್ಯಕ್ಕೆ ಮತ್ತು ಅಭ್ಯಾಸಕ್ಕೆ ಮಾರಕವಾಗಿದೆ. ಹುಬ್ಬಳ್ಳಿಯ ರಾಜ್ ನಗರದಲ್ಲಿನ ದೇವರಾಜ್ ಅರಸು ಹಿಂದುಳಿದ ವರ್ಗಗಳ ಮೆಟ್ರಿಕ್ ನಂತರದ ವಿದ್ಯಾರ್ಥಿನಿಯರ ಹಾಸ್ಟೆಲ್ನಲ್ಲಿ ಅವ್ಯವಸ್ಥೆ ತಾಂಡವವಾಡ್ತಿದೆ. ಊಟದೊಳಗ ಹುಳ ಬರ್ತಾವು, ಜಿರಳೆ ಬರ್ತಾವು. ಜರಿನ ನಿನ್ನೆ ನೈಟ್ ಊಟದೊಳಗೆ ಜರಿ ಬಂದೈತಿ. ಕಂಟಿನ್ಯೂ 1 ತಿಂಗಳಾಯ್ತು ಬಾಲುಳ ನುಸುಳ ಬರಕತ್ತು. ಆದ್ರೂ ಇರ್ಲಿ ಅಂತ ನಾವು ಅಡ್ಜಸ್ಟ್ ಮಾಡ್ಕೊಂಡ್ ತಿಂದಿವಿ. ನಿನ್ನೆ ಜರಿ ಹುಳ ಬಂದಕ್ಕೆ ನಾವು ಹೋರಾಟ ಮಾಡಕತ್ತೀವಿ. ಇದು ಕಂಟಿನ್ಯೂ ಹಿಂಗೆ ಆಗಕತ್ತೈತಿ. ನಮಗೆ ಯಾರು ರೆಸ್ಪಾನ್ಸ್ ಮಾಡ್ತಿಲ್ಲ. ಅದನ್ನ ಜವಾಬ್ದಾರಿಯಾಗಿ ಯಾರು ತಗೊಳ್ತಾ ಇಲ್ಲ. ಟಾಯ್ಲೆಟ್ ಬಾತ್ರೂಮ್ ಕ್ಲೀನ್ ಇರಾಗಲ್ಲ. ಆಮೇಲೆ ಇದು ನೀರಿಂದು ವಾಟರ್ ಟ್ಯಾಂಕ್ ಅಂತೂ ಅದ್ರ ಕ್ಲೀನ್ ಇಲ್ಲ. ನೀರಿಗೂ ಸಹ ನೀರು ಕುಡ್ದು ಹೊಟ್ಟೆ ತುಂಬಿಸ್ಬೇಕಂದ್ರೆ ನೀರಿಗೂ ಸಹ ನೆಮ್ಮದಿ ಇಲ್ಲ. ಯಾಕಂದ್ರೆ ನೀರಲ್ಲಿ ಬಾಲುಳ ಬರ್ತಾವ, ಆ ಟ್ಯಾಂಕರ್ ಅಂತ ಕ್ಲೀನ್ ಮಾಡಲ್ಲ. ಗೀಸರ್ ಅಂತೂ ಆ ನೀರಿಗಲ್ಲ. ತರಕಾರಿಗಳನ್ನ ಮನೆಗೆ ಒಯ್ತಾರ, ತರಕಾರಿ ಬಲ್ತು ಹಾಕ್ತಾರ, ಬೀಜ ಇರ್ತೈತಿ. ನಾವೇನಾದ್ರೂ ಹಿಂಗೈತೆ ಅಂತ ಹೇಳಕ್ ಹೋದ್ರೆ ನಮ್ಮನ್ನ ಟಾರ್ಗೆಟ್ ಮಾಡ್ತಾರ. ಈ ಹಾಸ್ಟೆಲ್ನಲ್ಲಿ ವಿವಿಧ ಕಾಲೇಜಿನ 200ಕ್ಕೂ ಅಧಿಕ ವಿದ್ಯಾರ್ಥಿನಿಯರಿದ್ದಾರೆ. ಹಾಸ್ಟೆಲ್ನಲ್ಲಿ ನಿತ್ಯ ಈ ವಿದ್ಯಾರ್ಥಿನಿಯರಿಗೆ ನರಕ ದರ್ಶನವಾಗ್ತಿದೆ. ತಿನ್ನುವ ಊಟದಲ್ಲಿ, ಕುಡಿಯುವ ನೀರಿನಲ್ಲಿ ದೊಡ್ಡ ದೊಡ್ಡ ಹುಳುಗಳು ಪತ್ತೆಯಾಗುತ್ತಿವೆ. ಇಷ್ಟೆಲ್ಲ ಸಮಸ್ಯೆಗಳು ಇದ್ರು ಹಾಸ್ಟೆಲ್ ವಾರ್ಡನ್ ಮಾತ್ರ ತೇಪೆ ಹಚ್ಚುವ ಕೆಲಸ ಮಾಡ್ತಿದ್ದಾರೆ. ಯಾವುದೇ ಸಮಸ್ಯೆ ಇಲ್ಲ, ಸಣ್ಣ ಪುಟ್ಟ ಸಮಸ್ಯೆಗಳಿವೆ, ಅದನ್ನ ನಿವಾರಣೆ ಮಾಡ್ತೀವಿ ಅಂತ ತಿಪ್ಪೆ ಸಾರಿಸುವ ಕಾರ್ಯ ಮಾಡ್ತಿದ್ದಾರೆ. ಇನ್ನು ಸ್ವಚ್ಛತೆ ಮರೀಚಿಕೆಯಾಗಿದ್ದು ವಿದ್ಯಾರ್ಥಿನಿಯರು ಅನಾರೋಗ್ಯಕ್ಕೆ ತುತ್ತಾಗುತ್ತಿದ್ದಾರೆ. ಇದರಿಂದ ಬೇಸತ್ತ ವಿದ್ಯಾರ್ಥಿನಿಯರು ಹಾಸ್ಟೆಲ್ ವಾರ್ಡನ್ಗೆ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಪಬ್ಲಿಕ್ ಟಿವಿ ಎದುರು ವಿದ್ಯಾರ್ಥಿನಿಯರು ತಮ್ಮ ಆಕ್ರೋಶ ಹೊರಹಾಕಿದ್ದಾರೆ. ಇವತ್ತು ನೀವು ನೋಡಿದ್ರೆ ಹುಡುಗರಿಗೆ ಕೊಡುವಂತ ಅಡಿಗೆದಾಗ ಆ ಕಾಯಿಪಲ್ಯ ಅಂತ ತರಾಕ್ತಾರಲ್ಲ, ಆ ಕಾಯಿಪಲ್ಯದಾಗ ಏನೂ ಕ್ವಾಲಿಟಿ ಇಲ್ಲ. ಹುಡುಗರು ಇವತ್ತು ಆ ಹುಡುಗಿ ರಾತ್ರಿ ತಿಂದಕ್ಕೆ ಇವತ್ತು ರಾತ್ರಿ ಪೇಷಂಟ್ ಆಗಿ ಬೆಳಗ್ಗೆ ಮತ್ತಾಕಿ ಕರ್ಕೊಂಡು ಬಂದಾರ. ಬರೀ ಹೇಳಕಂದ್ರೆ ಹಿಂಗೆ ಆಗೈತೆ ಅಂತ ಹೇಳಿ ಅಂದ್ರೆ ಆ ಮಟ್ಟಕ್ಕೆ ಇವತ್ತು ಹುಡುಗರು ಫ್ರಸ್ಟ್ರೇಟ್ ಆಗಿಬಿಟ್ಟಾರ. ಇಲ್ಲೇ ಒಂದು ಹುಡುಗರಿಗೆ ಗೀಸರಿಂದ ವ್ಯವಸ್ಥೆ ಬರೋಬರಿಲ್ಲ, ವಾಶ್ರೂಮ್ ಮೇಲೆ ತೊಳಸಾಕ್ತಿಲ್ಲ. ಅವ್ರು ಕೇಳಿದ್ರೆ ನಂತರ 1200 ಅಷ್ಟು ಸಿಗ್ತೈತ್ರಿ, 1200 ರೂಪಾಯಿದಾಗ ನಾವು ಹೆಂಗೆ ಮಾಡಿಸ್ಲಿ ಅಂತೇಳಿ. ಇದ್ರ ಬಾಬತಿ ಸರ್ಕಾರ ವಿಚಾರ ಮಾಡ್ಬೇಕು. 6000 ರೂಪಾಯಿ ಮಾಡ್ರಿ, ನಮ್ಗೆ ಸಂಬಂಧ ಇಲ್ಲ. ಹುಡುಗರು ಎಜುಕೇಷನಿಗೆ ಫಂಡ್ ಇರ್ತೈತಿ, ಹುಡುಗರಿಗೆ ಸಲ ರೊಕ್ಕ ಬರ್ತೈತಿ ಮಾಡ್ಬೇಕು. ಕ್ವಾಲಿಟಿ ಅನ್ನೋದು ಕೇಳಬೇಡ್ರಿ ನೀವು. ಬ್ಯಾಳಿ ಸಾರದಾಗ ಬರೀ ಸಾರು ಅಷ್ಟೈತಿ, ಬ್ಯಾಳಿಯಲ್ಲಿ ಕಳ್ಕೊಂಡು ಹೋಗೈತಿ, ದೇವ್ರಿಗೂ ಗುರ್ತದ. ವಿದ್ಯಾರ್ಥಿಗಳಿಗೆ ಅಕ್ಕಿ ಬೆಳೆ ಎಲ್ಲ ಸ್ವಚ್ಛ ಮಾಡಿ ಹಾಕಂಗಿಲ್ಲ, ತರಕಾರಿ ಚೆಂದಾಗಿ ಉಪಯೋಗಿಸಂಗಿಲ್ಲ ಅಂತಂದು ವಿದ್ಯಾರ್ಥಿಗಳು ಹೇಳಿದ್ರೆ ಇನ್ಮೇಲಿಂದ ವಾರ್ಡನ್ ಖುದ್ದು ನಿಂತ ಅಲ್ಲೇ ಅಡುಗೆ ಮಾಡಿಸ್ಬೇಕು. ಆಮೇಲೆ ಎಲ್ಲ ಅಕ್ಕಿ ಬೆಳೆಗಳನ್ನು ಸ್ವಚ್ಛ ಮಾಡಿ ಮಾಡಿಸ್ಬೇಕಂತಂದು ಅವ್ರ ಮೇಲೆ ಹೇಳ್ತೀನಿ. ಆಮೇಲೆ ಏನು ನಮ್ಮ ಸಿಬ್ಬಂದಿಗಳನ್ನೆಲ್ಲ ಚೇಂಜ್ ಮಾಡಿ ಅವ್ರಿಗೆ ಮತ್ತೆ ಬೇರೆ ಸಿಬ್ಬಂದಿಗಳನ್ನ ಹಾಕಿ ಅವರಿಗೆಲ್ಲ ಅಡುಗೆನ ರುಚಿ ಮತ್ತು ಶುಚಿಯಾಗಿ ಮಾಡ್ಸಕ್ಕೆ ಹಚ್ತೀವಿ. ಮನೆಯಲ್ಲಿನ ಬಡತನ ಲೆಕ್ಕಿಸದೆ ಸುಂದರ ಭವಿಷ್ಯ ಕಟ್ಟಿಕೊಳ್ಳಲು ವಿದ್ಯಾರ್ಥಿನಿಯರು ಹಾಸ್ಟೆಲ್ಗೆ ಸೇರ್ತಾರೆ. ಆದರೆ ಅಧಿಕಾರಿಗಳು ಮತ್ತು ಹಾಸ್ಟೆಲ್ ವಾರ್ಡನ್ ನಿರ್ಲಕ್ಷ್ಯ ಧೋರಣೆಗೆ ವಿದ್ಯಾರ್ಥಿಗಳು ಬಲಿಯಾಗ್ತಿದ್ದಾರೆ. ಹೀಗಾಗಿ ಸಂಬಂಧಿಸಿದ ಇಲಾಖೆ ಸಚಿವರು ಬಡ ವಿದ್ಯಾರ್ಥಿಗಳ ಹಿತ ಕಾಪಾಡಬೇಕಿದೆ. ಸುನೀಲ್ ಪಾಟೀಲ್, ಪಬ್ಲಿಕ್ ಟಿವಿ, ಹುಬ್ಬಳ್ಳಿ.